ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಟು ಅರೋರಾ ಡಿವೈನ್. ನಾನು ಇವತ್ತಿನ ರೀಡಿಂಗ್ ನನ್ನ ವ್ಯೂವರ್ಸ್ದು ಪಾಸ್ಟ್ ಸಿಚುವೇಶನ್ ಏನಿತ್ತು, ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಫ್ಯೂಚರಲ್ಲಿ ಏನು ಸಿಗುತ್ತೆ ಅಂತ ಫ್ಯೂಚರ್ಗೆ ಗೈಡ್ ಮಾಡೋಣ ಅಂತ. ನಿಮ್ಮ ಪ್ರೆಸೆಂಟ್ ಸಿಚುವೇಶನಿಂದ ಹೇಗೆ ಹೊರಗೆ ಬರ್ಬೋದು ಅನ್ನೋದಕ್ಕೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಪ್ರೆಡಿಕ್ಷನ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ತೆಗಿತಾ ಇದ್ದೀನಿ. ಪಾಸ್ಟ್ ಲೈಫ್ ಏನಿದೆ, ಪ್ರೆಸೆಂಟ್ ಏನಿದೆ, ಫ್ಯೂಚರ್ಗೆ ಏನು ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ಬಗ್ಗೆ ಇದು ಪಾಸ್ಟ್ ಪ್ರೆಡಿಕ್ಷನ್ಸ್ ತೆಗಿತಾ ಇದ್ದೀನಿ. ಪಾಸ್ಟ್, ನೆಕ್ಸ್ಟ್ ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಬರುತ್ತೆ ಅಂತ ತೆಗಿತೀನಿ. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಏನು ಬಂದಿದೆ ನೋಡೋಣ. ಕಿಂಗ್ ಆಫ್ ವಾಂಡ್ಸ್ ಬಂದಿದೆ, ಸೆವೆನ್ ಆಫ್ ಕಪ್ಸ್ ಬಂದಿದೆ, ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ ಏನು ಸಿಚುವೇಶನ್ ಇದೆ ಅಂದರೆ, ನೀವು ಬಂದಿರೋ ದಾರಿ ಒಳಗೆ ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ವರ್ಕ್ ಮಾಡಿದ್ದೀರಾ, ತುಂಬ ಸ್ಟ್ರಗಲ್ಸ್ನ ಎದುರು ನೋಡಿದ್ದೀರಾ. ಆಮೇಲೆ ನಿಮಗೆ ಬಂದಿರೋ ಕಷ್ಟಗಳನ್ನು ತುಂಬ ಫೇಸ್ ಮಾಡ್ಕೊತ, ಹೇಗೆ ಫೇಸ್ ಮಾಡಬೇಕು ಅನ್ನೋ ದಾರಿ ಕಾಣ್ದಲೇ ಫೇಸ್ ಮಾಡಿದ್ದೀರಾ. ಕೆಲವು ಏನು ಅಚೀವ್ ಮಾಡಬೇಕು ಅಂತ ಇರೋದನ್ನು ಅಚೀವ್ ಕೂಡ ಮಾಡಿದ್ದೀರಾ. ನಿಮಗೆ ಆ ಬ್ಲೆಸ್ಸಿಂಗ್ ಕೂಡ ಸಿಕ್ಕಿದೆ. ಬಟ್ ಆದರೆ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಯಾರಿಗೆ ಏನು ಸಿಗಬೇಕೋ ಅದು ಮಾತ್ರ ಸಿಕ್ಕಿದೆ, ಎಲ್ಲರಿಗೂ ಎಲ್ಲದೂ ಸಿಕ್ಕಿಲ್ಲ. ಇಲ್ಲಿ ನೀವು ಕಷ್ಟಪಟ್ಟರು, ಕೆಟ್ಟ ದಾರಿಯಲ್ಲಿ ನೀವು ಹೋದರೆ ಕೆಟ್ಟದ್ದು, ನೀವು ಎಷ್ಟೇ ಕಷ್ಟಪಟ್ಟಿದ್ರೂ ನಿಮಗೆ ಸಿಕ್ಕಿರಲ್ಲ. ನೀವು ಒಳ್ಳೆ ದಾರಿಯಲ್ಲಿ ಹೋಗಿದರೆ ನಿಮಗೇನು ಸಿಗಬೇಕೋ ಅದು ಸಿಕ್ಕಿದೆ ಅಂತ. ಕರ್ಮ ಏನು ಹೇಳುತ್ತೆ ಅಂತ ಅಂದರೆ, ನೀವು ಒಳ್ಳೆ ಕರ್ಮ ಮಾಡಿದರೆ ಅದು ನಿಮಗೆ ಒಳ್ಳೆ ಫಲ ನೀಡುತ್ತೆ. ನೀವು ಕೆಟ್ಟ ದಾರಿಯಲ್ಲಿ ಹೋಗಿದ್ರಿ ಅಂದರೆ ಅದು ನೀವು ಏನು ಕೆಟ್ಟ ದಾರಿಯಲ್ಲಿ ಎಷ್ಟು ಕಷ್ಟಪಟ್ಟರು ನಿಮಗೆ ಸಿಗೋದು ನೋವೇ, ಕಷ್ಟ ಅಂತಲೇ ಆಗುತ್ತೆ ತುಂಬ. ಆದರೆ ಕೆಲವರು ಇಲ್ಲಿ ತುಂಬ ಸ್ಟ್ರಗಲ್ ಪಡ್ತಾ ಇದ್ದೀರಾ. ಸ್ಟಡಿಯಲ್ಲಿ ಕೂಡ ಕಾನ್ಸಂಟ್ರೇಷನ್ ಇಲ್ಲ. ಮೋರೋವರ್ ಜಾಬಲ್ಲಿ ಕೂಡ ಜಾಬ್ ಚೇಂಜ್ ಮಾಡಬೇಕು, ಆ ರೀತಿ ಸಿಚುವೇಶನನ್ನು ತುಂಬ ಫೇಸ್ ಮಾಡಿದ್ದೀರಾ. ಈ ಜಾಬಲ್ಲಿ ನಮಗೆ ತುಂಬ ಇದಾಗ್ತಾಯಿದೆ, ತೊಂದರೆಗಳಾಗ್ತಾಯಿದೆ, ನನಗೇನಾದ್ರು ಟ್ರಾನ್ಸ್ಫಾರ್ಮೇಷನ್ ಬೇಕು, ನನಗೇನಾದ್ರು ನ್ಯೂ ಬಿಗಿನಿಂಗ್ ಬೇಕಲ್ಲ ಅಂತ ಆಪರ್ಚುನಿಟೀಸ್ ಕಾಯ್ತಾ ಇದ್ದೀರಾ. ಈ ರೀತಿ ಹೋಗ್ತಾ ಇದ್ದೀರಾ. ಇನ್ನು ಕೆಲವರಿಗೆ ಏನು ಹೇಳಬೇಕು ಅಂತ ಅಂದರೆ, ಇಲ್ಲಿ ಏನು ಟ್ರಾನ್ಸ್ಫಾರ್ಮೇಷನನ್ನು ಬಯಸಿದ್ದೀರಲ್ಲ ಅದು ನಿಮ್ಮ ಸುತ್ತಮುತ್ತ ಇದ್ದು ಕೂಡ ನಿಮಗೆ ಏನು ಕಾಣಿಸ್ತಲೇ ನೆಗೆಟಿವ್ ಅಟೆಂಪ್ಟ್ ಆಗಿದೆ. ಈ ನೆಗೆಟಿವ್ಸಿಂದ, ಈ ಬ್ಲಾಕೇಜಸ್ಸಿಂದ ನಿಮಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅನ್ನೋದು ಬಂದಿದೆ. ಪಾಸ್ಟ್ ಲೈಫಲ್ಲಿ ಏನು ಮಾಡಿದ್ದೀರಾ ಅಂತಂದರೆ, ಸುಮ್ಮನೆ ನೀವು ಕನಸು ಕಾಣೋದಷ್ಟೇ. ಕನಸು ಕಂಡುಬಿಡೋದು, ನಾನು ಹಿಂಗಾಗ್ತೀನಿ, ಹಂಗಾಗ್ತೀನಿ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು ಅನ್ನೋ ಕನಸು ಮಾತ್ರ ಕಾಣ್ತೀರಾ. ಡ್ರೀಮ್ ಅಷ್ಟೇ ಆಗಿರುತ್ತೆ. ಇದನ್ನು ಸಕ್ಸಸ್ ತೊಗೋಬೇಕು ಅಂದರೆ ನೀವು ಆ್ಯಕ್ಷನ್ ತೊಗೋಬೇಕು. ನೀವು ಆ್ಯಕ್ಷನ್ ತೊಗೊಂಡಲ್ಲೇ ನೀವು ಸಕ್ಸಸ್ ಹೇಗೆ ಕಾಣ್ತೀರಾ? ನೀವು ಆ್ಯಕ್ಷನ್ ತೊಗೋಬೇಕು, ಮೂವ್ ಆಗಬೇಕು. ನೀವು ಅದನ್ನು ಮಾಡ್ತಾ ಇಲ್ಲ. ನನ್ನ ಕೈಯಲ್ಲಿ ಏನೂ ಆಗೋಲ್ಲ, ನಾನು ಕನಸು ಕಾಣ್ತೀನಿ ಅಂತ ಕನಸು ಕಂಡ್ರೆ ಯಾವುದು ಕನಸು ನಿಜ ಮಾಡೋಕ್ಕಾಗಲ್ಲ. ಆ ರೀತಿ ಕೆಲವರು ಮಾಡಿದ್ದೀರಾ. ಇನ್ನು ಕೆಲವ್ರ ವಿಷಯದಲ್ಲಿ ಏನಂದರೆ, ತುಂಬ ಸೆಲ್ಫಿಶಾಗಿ ಯೋಚನೆ ಮಾಡ್ತಾಯಿದ್ದೀರಾ. ಪಾಸ್ಟ್ ಸಿಚುವೇಶನ್ ನಿಮ್ಮದು ತುಂಬ ನಿಮ್ಮದು ಸೆಲ್ಫಿಶು, ನಿಮ್ಮ ಈಗೋಯಿಂದನೇ ನಿಮಗೇನು ಸ್ಟ್ರಗಲ್ಸು ಎಲ್ಲ ಬಂದಿದೆಯಲ್ಲ ಅದು ಆ ರೀತಿ ಆಗಿದೆ. ಕೆಲವರು ಇನ್ನೇನು ತುಂಬ ಕಷ್ಟಪಡೋರಿಗೆ ನಿಮ್ಮ ಸುತ್ತಮುತ್ತ ಇರೋರು ಫ್ರೆಂಡ್ಸ್ಗಳೆಲ್ಲ ಗಾಸಿಪ್ ಮಾಡೋ ಅಂಥವ್ರು ಪಾಸ್ಟ್ ಸಿಚುವೇಷನಲ್ಲಿ ಆ ರೀತಿ ಗಾಸಿಪ್ ಮಾಡಿದ್ದಾರೆ ನಿಮ್ಮ ಬಗ್ಗೆ. ಅದರಿಂದ ನೀವು ಹರ್ಟಾಗಿ ಬ್ಲಾಕ್ ಆಗಿದ್ದೀರಾ. ಆಮೇಲೆ ಕೆಲವರು ನಿಮ್ಮ ಸುತ್ತಮುತ್ತ ಊಸರು ಬಳ್ಳಿ ನೋಡಿದ್ದೀರಲ್ಲ ಹೇಗೆ ಬಣ್ಣ ಬದಲಾಯಿಸುತ್ತೆ ಅಂತ, ಹಾಗೆ ನಿಮ್ಮ ಸುತ್ತಮುತ್ತ ಇರೋ ಜನ ಆ ರೀತಿ ಇದ್ದಾರೆ. ಬಟ್ ನೀವು ಅವರನ್ನು
ಅದು ನಂಬ್ತಾ ಇದ್ದೀರಾ. ಕೆಲವರು ಈ ದಾರಿನ ಫೇಸ್ ಮಾಡಿದ್ದೀರಾ. ಪಾಸ್ಟಲ್ಲಿ ಈ ಸಿಚುವೇಶನ್ ನನಗೆ ಕಾಣಿಸ್ತಾ ಇದೆ. ಪ್ರೆಸೆಂಟಲ್ಲಿ ನೀವೇನು ಫೇಸ್ ಮಾಡ್ತಾ ಇದ್ದೀರಾ, ಇಲ್ಲ ಏನು ಸಿಚುವೇಶನನ್ನು ನಿಮಗೆ ಸಿಕ್ಕಿದೆ, ಕ್ಲಾರಿಟಿ ಸಿಕ್ಕಿದೆನಾ ಇಲ್ಲ ಅಂತ ನೋಡೋಣ. ಇಲ್ಲಿ 9 ಆಫ್ ಕಪ್ಸ್ ಇದೆ, ದ ಹ್ಯಾಂಗ್ಡ್ ಮ್ಯಾನ್ ಇದೆ, ಆ್ಯಂಡ್ 8 ಆಫ್ ಪೆಂಟಿಕಲ್ಸ್ ಇದೆ. 8 ಆಫ್ ಪೆಂಟಿಕಲ್ಸ್ ಇಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಂದರೆ, ನೀವು ಇಷ್ಟು ದಿವಸ ನಿಮ್ಮ ಪ್ಯಾಷನ್, ನಿಮ್ಮ ಡ್ರೀಮ್, ನಿಮ್ಮ ಸಕ್ಸಸ್ ಏನಿದೆಯಲ್ಲ ಅದನ್ನು ನೋಡಿ, ಅದನ್ನು ಬಂದಿದೆ ನಿಮಗೆ. ಬಟ್ ಆ ಆಪರ್ಚುನಿಟಿನ ನೀವು ಎತ್ತಿ ನೋಡ್ದಲೆ ಮತ್ತೆ ಇನ್ನೂ ಕಷ್ಟಪಡಬೇಕು ಅಂತ ಕಷ್ಟಪಡ್ತಾ ಇದ್ದೀರಾ. ಇಲ್ಲಿ ಕೆಲವರಿಗೆ 7.5 ಶನಿ ದೋಷನೂ ಕಾಡ್ತಾ ಇರ್ಬೋದು, ಅದರಿಂದ ನಿಮಗೆ ಸ್ಟ್ರಗಲ್ ಆಗ್ತಾ ಇರ್ಬೋದು. ಶನಿ ರೆಮಿಡೀಸ್ ಏನಾದ್ರು ಇದ್ದರೆ ಮಾಡ್ಕೊಳ್ಳಿ ಅಂತೀನಿ. ನೀವು ಏನು ಗೋಲ್ ರೀಚ್ ಮಾಡಬೇಕು ಅಂತ ಇದ್ದೀರಲ್ಲ ಅದನ್ನು ನೀವು ಇನ್ನು 8 to 9 ಮಂತ್ಸ್ ಒಳಗೆ ನಿಮ್ಮದು ವಿಶ್ ಆಗೋದು ಆಗುತ್ತೆ. ನೀವೇನು ಅಂದ್ಕೊಂಡಿರೋ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋರಿಗೆ, ನಿಮಗೆ ಸ್ಯಾಟಿಸ್ಫೈಡ್ ಆಗೋಷ್ಟು ನಿಮಗೆ ನಿಮ್ಮ ಸಕ್ಸಸ್ನ ಕಾಣ್ತೀರಾ, ಅಷ್ಟು ಲಕ್ಸುರಿ ಲೈಫ್ನ ನೀವು ಪಡ್ಕೊತೀರಾ ಅಂತ ಹೇಳ್ತೀನಿ. ಇಲ್ಲಿ ಕೆಲವರಿಗೆ ಹ್ಯಾಂಗ್ಡ್ ಮ್ಯಾನ್ ಯಾಕೆ ಬಂದಿದೆ ಅಂತಂದರೆ, ನಾನು ಹೇಳಿದೆ ಈಗೋ ಸೆಲ್ಫಿಶ್, ಪಾಸ್ಟಲ್ಲಿ ಈಗೋ ಸೆಲ್ಫಿಶ್ ಡ್ರೀಮ್ಸ್ ಒಳಗೆ ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಈ ರೀತಿ ಇರೋರ್ದು ನೀವು ಹ್ಯಾಂಗ್ಡ್ ಮ್ಯಾನ್ ಅಂತ ಇಲ್ಲಿ ತೋರಿಸ್ತಾ ಇದೆ. ನಿಮ್ಮ ಪ್ರೆಸೆಂಟ್ ಸಿಚುವೇಶನನ್ನು ನೀವು ಕನ್ಸ್ಕೊಂಡಿದ್ದನ್ನು ನೀವು ನೀವು ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ನೀವೇನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ತೋರಿಸ್ತಾ ಇದೆ. ಇದನ್ನು ಬಿಟ್ಟುಬಿಟ್ಟು ನೀವು ನಿಮ್ಮ ಏನಿದೆನೋ ಅದನ್ನು ಆ್ಯಕ್ಷನ್ ತೊಗೊಳ್ಳಿ. ನೀವು ಆ್ಯಕ್ಷನ್ ತೊಗೊಂಡಷ್ಟು ನೀವೇನು ಕೆಲಸ ಮಾಡಬೇಕು ಅಂದ್ಕೊಂಡಿರೋ ಅದರ ಗ್ರೋತನ್ನ, ಸಕ್ಸಸ್ನ ಕಾಣೋಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನೀವು ನಿಮ್ದು ಈಗೋ ಸೆಲ್ಫಿಶಲ್ಲಿದ್ದರೆ ಕೆಲವರು ಬ್ಯಾಡ್ ಹ್ಯಾಬಿಟ್ಸ್, ಬ್ಯಾಡ್ ಅಡಿಕ್ಷನ್ಸ್ ಅದರಿಂದ ತುಂಬ ಸಫರ್ ಪಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದೆ. ಇಲ್ಲಿ ನನಗೆ ಬರ್ತಿರೋ ಇಂಟ್ಯೂಷನ್ ಪ್ರಕಾರ ಕೆಲವರು ತುಂಬ ಸಕ್ಸಸ್ ಕಂಡುಬಿಟ್ಟು ಆಮೇಲೆ ಅದನ್ನು ಉಳಿಸ್ಕೊಳಕ್ಕಾಗ್ದಲೇ ಅದನ್ನು ಫೈನಾನ್ಷಿಯಲಿ ನಿಮಗೆ ಹೆಂಗೆ ಅದನ್ನು ಕಾಪಾಡ್ಕೋಬೇಕು ಅನ್ನೋದು ಗೊತ್ತಾಗ್ದಲೇ ಮತ್ತೆ ಕೆಟ್ಟ ದಾರಿಗೆ ಹೋಗಬೇಕು ಅಂತ ಆ ರೀತಿ ಹೋಗೋಕ್ಕೆ ಚಾನ್ಸ್ ಇದೆ ಆ್ಯಕ್ಚುಲಾಗಿ. ಅದಕ್ಕೋಸ್ಕರ ಆದಷ್ಟು ಒಳ್ಳೆಯ ಜನದ ಜೊತೆ ಇರ್ರಿ, ಒಳ್ಳೆಯದನ್ನು ಮಾತ್ರ ಥಿಂಕ್ ಮಾಡಿ, ಪಾಸಿಟಿವ್ ಆಗಿರಿ. ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಗೆ ಬೇಕಾಗಿ ಖರ್ಚು ಮಾಡೋದು, ಏನು ಬೇಕಾದ ಮಾಡೋದು ಅಲ್ಲ. ನಮಗೆ ಫೈನಾನ್ಷಿಯಲ್ನ ನಾವು ಹೇಗೆ ಅಮೌಂಟನ್ನು ಹೇಗೆ ಕಷ್ಟಪಟ್ಟು ದುಡಿತೀವೋ ಅದನ್ನು ಸೇವಿಂಗ್ಸ್ ಮಾಡ್ಕೊಳೋದು ತುಂಬ ಮುಖ್ಯ ಆಗಿರುತ್ತೆ ಲೈಫಲ್ಲಿ. ನಾವು ಸೇವಿಂಗ್ಸ್ ಇವತ್ತು ಪ್ರೆಸೆಂಟ್ ಸಿಚುವೇಷನಲ್ಲಿ ಸೇವಿಂಗ್ಸ್ ಮಾಡ್ಕೊಂಡ್ರೆ ಮಾತ್ರ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಅದನ್ನು ಕಲಿಬೇಕು, ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು, ಆವಾಗ ಗ್ರೋತನ್ನ ಕಾಣ್ತೀರಾ. ಫ್ಯೂಚರಲ್ಲಿ ಏನು ಬಂದಿದೆ ಅಂತ ನೋಡೋಣ. ಫ್ಯೂಚರ್ ತೆಗಿತೀನಿ. ಫ್ಯೂಚರಲ್ಲಿ 8 ಆಫ್ ಕಪ್ಸ್ ಬಂದಿದೆ, ನೆಕ್ಸ್ಟ್ ವರ್ಡ್ ಕಾರ್ಡ್ ಬಂದಿದೆ, ನೆಕ್ಸ್ಟ್ ಏಸ್ ಆಫ್ ಸ್ವರ್ಡ್ಸ್ ಬಂದಿದೆ. ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಕಾರ್ಡ್ ಆ್ಯಕ್ಚುಲಿ. ಫ್ಯೂಚರಲ್ಲಿ ಏನು ಅಂದ್ಕೊಂಡಿದ್ದೀರಲ್ಲ ಅದಕ್ಕೆ ನಿಮಗೆ ಆಪರ್ಚುನಿಟೀಸ್ ಬರೋದಿದೆ. ನೀವು ಏನು ಅಂದ್ಕೊಂಡಿದ್ದೀರಲ್ಲ ಅದಕ್ಕೆ ನಿಮಗೆ ಈಗ ಟೈಮ್ ಅನ್ನೋದು ಬರುತ್ತೆ. ಆ ಟೈಮ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ನೀವು ಆಗಬೇಕಾಗಿರೋ ಗ್ರೋತು, ಸಕ್ಸಸ್ಸು ಎಲ್ಲ ಕಾಣೋದ್ರಲ್ಲಿ ನಾನು ಹೇಳಿದ್ದೀನಿ. ಒಂದು 8 to 9 ಮಂತ್ಸಲ್ಲಿ ನೀವು ಆಗ್ತೀರಾ ಅಂತ. ಕೆಲವರು ಇನ್ನು 4 to 5 ಮಂತ್ಸಲ್ಲೇ ಜಸ್ಟ್ ಸಕ್ಸಸ್ ಆಗ್ಬೋದು. ನೀವು ನಿಮ್ಮದನ್ನು ನೀವು ಪ್ರೂವ್ ಮಾಡ್ಕೋಬೇಕು ಅಂತಂದರೆ ನೀವು ಕಷ್ಟಪಡಬೇಕು. ಕಷ್ಟಪಟ್ಟಾಗ ಮಾತ್ರ ನಾವು ಹ್ಯಾಪಿನೆಸ್ ತೊಗೊಳಕ್ಕೆ ಸಾಧ್ಯ. ಇಲ್ಲಿ ಆಪರ್ಚುನಿಟೀಸ್ ಎಲ್ಲ ಇರೋದ್ರಿಂದ ನಿಮಗೆ ಒಳ್ಳೆ ಈಗ ಏನು ನೋಡ್ತಾ ಇದ್ದೀರಲ್ಲ ಅವರು ತುಂಬ ಶಾರ್ಪ್ ಮೈಂಡೆಡ್ ಆಗಿದ್ದೀರ. ನನ್ನ ವ್ಯೂವರ್ಸಲ್ಲಿ ತುಂಬ ನ್ಯೂ ಐಡಿಯಾಸ್ ಕೂಡ ನಿಮಗೆ ಬರ್ತಾ ಇದೆ. ಬಟ್ ಐಡಿಯಾಸ್ ಏನು ಬರ್ತಾ ಇದೆಯಲ್ಲ ಅದನ್ನು ನೀವು ನಿಮ್ಮ ಫ್ಯೂಚರಿಗೆ ಯೂಸ್ ಮಾಡ್ಕೋಬೇಕು. ಐಡಿಯಾಸ್ನ ಇಟ್ಕೊಂಡು ಡ್ರೀಮ್ಸ್ ಕಾಣಬಾರ್ದು. ಇಲ್ಲಿ ಕೆಲವರು ಫಾರಿನ್ಗೆ ಹೋಗೋ ಚಾನ್ಸಸ್ ಇದೆ. ಕೆಲವರು ವೀಡಿಯೋಸ್ ನೋಡ್ತಾ ಇರೋರು ಫಾರಿನ್ಗೆ ಹೋಗ್ಬೋದು. ಕೆಲವ್ರದ್ದು ಈಗೇನು ನೀವು ಇದ್ರೊಳಗಿದ್ದೀರಲ್ಲ, ತುಂಬ ಸ್ಟ್ರಗಲ್ ಲೈಫಲ್ಲಿ ಏನು ಪಡ್ತಾ ಇದ್ದೀರಲ್ಲ ಅವ್ರದ್ದು ಎಂಡ್ ಆಗೋ ಸಿಚುಯೇಷನ್ ಕಾಣ್ತಾ ಇದೆ ನನಗಿಲ್ಲಿ. ಎಂಡ್ ಆಗಿಬಿಟ್ಟು ನೀವೇನು ಅಂದ್ಕೊಂಡಿದ್ದೀರ, ನಾನು ಇಷ್ಟು ದಿವಸ ಅದನ್ನು ತಪ್ಪಿಂದ ಇದಾಗಿದೆ ಅಂತ ನೀವೇ ಸಫರ್ ಪಡ್ಕೊಂಡು ನೀವು ಹೊರಗೆ ಬರೋದು
ನೀವು ಹೊರಗೆ ಬರ್ತೀರಾ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇಲ್ಲಿ. ಅಷ್ಟು ನಾನು ಹಿಂಗಿದ್ರೆ ಆಗಲ್ಲ, ನಾನು ನನ್ನ ಖುಷಿನ ನೋಡ್ಕೋಬೇಕು ಅಂತಂದರೆ ನಾನು ಮುಂದುವರಿಬೇಕು ಅಂದರೆ ನಾನು ಏನು ಮಾಡಬೇಕು ಅದನ್ನು ಮಾಡಬೇಕು ಅನ್ನೋ ಆ್ಯಟಿಟ್ಯೂಡ್ ನಿಮ್ಮಲ್ಲಿ ಬರ್ತಾ ಇದೆ. ಈ ಆ್ಯಟಿಟ್ಯೂಡನ್ನ ನೀವು ಬೆಳೆಸ್ಕೋಬೇಕಾಗಿತ್ತು. ಈ ಆ್ಯಟಿಟ್ಯೂಡ್ ನಿಮ್ಮಲ್ಲಿ ಈ ಫ್ಯೂಚರ್ ಅಪ್ಕಮಿಂಗ್ ಡೇಸಲ್ಲಿ ನೀವು ಇದನ್ನು ನೋಡಿ, ರೀಡಿಂಗ್ ನೋಡಿ ನೀವು ಯೂಸ್ಫುಲ್ ಮಾಡ್ಕೊಳೋದಾದರೆ ಈಗಲಿಂದನೇ ನೀವು ಇದನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮ್ಮ ಗ್ರೋತ್ ಸಕ್ಸಸ್ ಅಂತೂ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇಲ್ಲಿ 9 ಆಫ್ ಕಪ್ಸ್ ಇರೋದ್ರಿಂದ 8 ಆಫ್ ಕಪ್ಸ್ ಇರೋದ್ರಿಂದ 8 ಆಫ್ ಕಪ್ಸ್ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ, ನಿಮಗೇನು ಬೇಡ ಅಂತ ಸಾಕಾದಾಗ ನಿಮಗೇನೋ ಒಂದು ಆಪರ್ಚುನಿಟಿ, ಏನೋ ಒಂದು ದಾರಿ ಕಾಣ್ತಾ ಇದೆ. ಇಲ್ಲಿ ನನಗೆ ಸ್ಟೆಬಿಲಿಟಿ, ನೀವು ಇಷ್ಟು ದಿವಸ ಎಮೋಷ್ನಲಿ ಬ್ಲಾಕ್ ಆಗಿಬಿಟ್ಟು ನೀವು ಏನಾಗಬೇಕೋ ಅದನ್ನು ದಾರಿ ಕಾಣ್ದಲೇ ಕುತ್ಕೊಂಡಿದ್ರಲ್ಲ, ಆ ದಾರಿ ನಿಮಗೆ ಕಾಣೋದಕ್ಕೆ ನೀವು ಮುಂದುವರಿತಾ ಇದ್ದೀರಾ. ಆ ರೀತಿ ನನಗಿಲ್ಲಿ ಅನ್ನಿಸ್ತಾ ಇದೆ. ನೀವು ಏನು ಡಿಸಪಾಯಿಂಟ್ ಆಗಿದ್ರೋ ಅದರಿಂದ ಮೂವ್ ಆನ್ ಆಗ್ತಾ ಇದ್ದೀರಾ. ವರ್ಲ್ಡ್ ಕಾರ್ಡ್ ರೆಪ್ರೆಸೆಂಟ್ ಅದೇ ಮಾಡುತ್ತೆ. ಏಂಜಲ್ಸು ನಿಮ್ಮ ನಂಬಿರುವ ದೇವರು ಫ್ಯೂಚರ್ಗೆ ಏನು ಗೈಡೆನ್ಸ್ ಕೊಡ್ತಾರೆ ಅಂತ ನೋಡಿಬಿಡೋಣ. ಯಾವ ಗೈಡೆನ್ಸ್ ತಗೊಂಡು ಫ್ಯೂಚರಲ್ಲಿ ಮುಂದುವರಿಬೋದು, ಏನು ಮಾಡ್ಬೋದು ಅಂತ ಫ್ಯೂಚರ್ಗೋಸ್ಕರ ಏಂಜಲ್ಸ್ ಗೈಡೆನ್ಸ್ ತೊಗೊತಾ ಇದ್ದೀನಿ. ಏಂಜಲ್ಸ್ ಸಂದೇಶ ಏನು ಬರ್ತಾ ಇದೆ? ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. Angels, helpful peoples, communicate clearly, listen to your intuition, and then you are ready. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ನಂಬಿರುವ ದೇವರು ಏಂಜಲ್ಸ್ ಏನಂದರೆ, ನೀವು ಈಗ ರೆಡಿ ಇದ್ದೀರಾ. ನಿಮ್ಗೇನು ಅಂದ್ಕೊಂಡಿದ್ದೀರಾ ಅದನ್ನು ಅಚೀವ್ ಮಾಡೋಕ್ಕೆ ನೀವು ಪ್ರಿಪೇರ್ಡ್ ಆಗಿದ್ದೀರಾ. ನಿಮ್ಗೆ ಏನು ಬಂದಿತ್ತೋ ಆ ಸ್ಟ್ರಗಲ್ಸ್ ಎಂಡ್ ಆಗುತ್ತೆ. ನೀವು ಹೊಸ ಗ್ರೋತ್ ಸಕ್ಸಸ್ ಕಾಣ್ತೀರಾ. ನಿಮಗೆ ಏನಾಗಬೇಕೋ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಹೆಲ್ಪ್ಫುಲ್ ಪೀಪಲ್ಸ್ ನಿಮ್ಮ ಸುತ್ತಮುತ್ತ ಬರ್ತಾರೆ. ನೀವು ಅಂದ್ಕೊಂಡಿರೋ ಸಾಧನೆ ಮಾಡೋಕ್ಕೆ ನಿಮಗೆ ಹೆಲ್ಪ್ ಸಿಗುತ್ತೆ. ಹೆಲ್ಪ್ ಅಂದರೆ ಫೈನಾನ್ಷಿಯಲಿನೇ ಹೆಲ್ಪ್ ಅಲ್ಲ. ಈಗ ನನಗೇನೋ ಒಂದು ಟೀಚಿಂಗ್ ಸಿಕ್ಕಿರಲ್ಲ ಅಂತಂದರೆ ಒಳ್ಳೆ ಟೀಚರ್ ಸಿಗ್ಬೋದು. ಒಳ್ಳೆ ಜಾಬ್ ಸಿಕ್ಕಿರಲ್ಲ ಅಂತಂದರೆ ಒಳ್ಳೆ ಜಾಬ್ ಸಿಗೋಕ್ಕೆ ಬೇರೆ ಆಪರ್ಚುನಿಟೀಸ್ ಬರ್ಬೋದು ನಿಮಗೆ. ಆ ರೀತಿ ನಿಮಗೆ ಏನು ಆಗಬೇಕು ಅನ್ನೋದಿದೆಯಲ್ಲ ನಿಮ್ಮ ಗೋಲಿಗೆ, ಇಲ್ಲ ನಿಮಗೆ ಏನೋ ಆಗಬೇಕಾಗಿರುತ್ತೆ, ನಿಮಗೆ ಗೊತ್ತಾಗಲ್ಲ ಅನ್ನೋದನ್ನು ಯಾರ್ದಾದ್ರು ಬಾಯಲ್ಲಿ ಹೇಳಿಸ್ತಾರೆ. ಹೆಲ್ಪ್ಫುಲ್ ಪೀಪಲ್ಸ್ ಈ ಥರನೂ ಹೆಲ್ಪ್ ಆಗುತ್ತೆ. ಈ ಕಾರ್ಡ್ ಆ ರೀತಿ ರೆಪ್ರೆಸೆಂಟ್ ಮಾಡುತ್ತೆ. ಲಿಸನ್ ಟು ಯುವರ್ ಇಂಟ್ಯೂಷನ್. ಇಲ್ಲಿ ನಿಮ್ಮ ಇಂಟ್ಯೂಷನನ್ನು ಚೆನ್ನಾಗಿ ವರ್ಕ್ ಮಾಡ್ಕೋಬೇಕು. ನೀವು ಮೆಡಿಟೇಷನ್ ಮಾಡಿ ಆದಷ್ಟು ಪಾಸಿಟಿವ್ ಕಡೆ, ಪಾಸಿಟಿವ್ ವೈಬ್ಸ್, ಏನಾದರೂ ಮಂತ್ರ ಜಪ ಮಾಡೋದಿದ್ರೆ ಮಂತ್ರ ಜಪ ಮಾಡಿ. ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದಲ್ಲಿ ತುಂಬ ಪಾಸಿಟಿವ್ ವೈಬ್ರೇಷನ್ ಎಳೆಯುತ್ತೆ. ಅಲ್ಲಿ ಕುತ್ಕೊಂಡು ನಿಮ್ಮ ಇಂಟ್ಯೂಷನ್ ಏನು ಬರುತ್ತೆ ಅಂತ ನೀವು ಏನು ಥಿಂಕ್ ಮಾಡ್ತೀರಾ ಅದನ್ನು ನೋಡಿ, ನಿಮಗೆ ಅಲ್ಲಿ ಗೈಡ್ಲೈನ್ ಸಿಗ್ಬೋದು. ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಇಲ್ಲ ಯಾರ್ದಾರ ಜೊತೆ ನಿಮಗೆ ಮಾತಾಡಿದ್ರೆ, ನಿಮಗೆ ನಮ್ಗೆ ಇವ್ರ ಜೊತೆ ಮಾತಾಡಿದ್ರೆ, ಇವ್ರ ಜೊತೆ ಕನೆಕ್ಟ್ ಆದರೆ ನನಗೇನಾದರೂ ಗೈಡ್ ಸಿಗುತ್ತೆ ಅಂದರೆ ಆ ರೀತಿ ಕಮ್ಯುನಿಕೇಟ್ ಮಾಡ್ಕೊಂಡಾದರೂ ನಿಮಗೇನು ಕ್ಲಾರಿಟಿ ಬೇಕಲ್ಲ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಕ್ಲಿಯರ್ ಮಾಡಿಕೊಂಡ್ರೆ ನೀವೇನು ಅಂದ್ಕೊಂಡಿದ್ದೀರಾ ಅದಕ್ಕೆ ನೀವು ರೆಡಿ ಇದ್ದೀರಾ ಅಂತ ಹೇಳ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರು. ಆದಷ್ಟು ಇದನ್ನು ಯಾರು ಉಪಯೋಗಿಸ್ಕೊತೀರಾ ಆದಷ್ಟು ಬೇಗನೆ ಗ್ರೋತ್ ಸಕ್ಸಸ್ ಕಾಣ್ತೀರಾ. ಇಲ್ಲಿ ನನಗೆ ಅನ್ನಿಸ್ತಾ ಇರೋ ಪ್ರಕಾರ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಸುಧಾರಿಸ್ಕೊಳೋರು ತುಂಬ ಜನ ಇದ್ದಾರೆ. ಏಪ್ರಿಲ್ ಮೇಯಲ್ಲಿ ಸಕ್ಸಸ್ ಸ್ವಲ್ಪ ನಿಯರ್ ಅಮೌಂಟ್, ಒಂದು ಟೂರ್, ಏನು ಅಂದ್ಕೊಂಡಿದ್ದೀರಾ, ನೀವು ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ರೀತಿ ಎಲ್ಲ ಲೈಫ್ ಸಿಗುತ್ತೆ. ಸೆಲೆಬ್ರೇಷನ್ಸ್ ತುಂಬ ಇದೆ. ಕೆಲವರು ಏನು ಅಂದ್ಕೊಂಡಿದ್ರು ಸೆಲೆಬ್ರೇಷನ್ ಮಾಡಬೇಕು ಆ ರೀತಿ ಏನಾದ್ರು ಇದ್ದರೆ ಅದು ಆಗೋ ಸಾಧ್ಯತೆ ತುಂಬ ಇದೆ. ಕನಸು ಕಾಣೋದು ಬಿಟ್ಬಿಟ್ಟು ನೀವು ಆ್ಯಕ್ಷನ್ ತೊಗೊಂಡ್ರೆ ನಿಮ್ಮ ಸಕ್ಸಸ್ ಗ್ರೋತು ಪರ್ಫೆಕ್ಟ್ ಅಂತ ಹೇಳ್ತೀನಿ. ಯು ಆರ್ ರೆಡಿ ಅಂದರೆ ಅದನ್ನು ಹೇಳುತ್ತೆ. ನನ್ನ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಕಮೆಂಟ್ ಮಾಡೋದ್ರಿಂದ ನನ್ನ ರೀಡಿಂಗ್ ತಪ್ಪಾಗಿದ್ರೂ ಕಮೆಂಟ್ ಮಾಡಿ, ಇಲ್ಲ ಯಾರಿಗಾರು ರೆಸಿನೇಟ್ ಆಗಿದ್ರೆ ರೆಸಿನೇಟ್ ಆಗಿದೆ ಅಂತ ಕಮೆಂಟ್ ಮಾಡಿ. ಯಾರಿಗೆ ರೀಡಿಂಗ್ ಬೇಕು ಇದ್ರ ಬಗ್ಗೆ ಅಂತ ಇದ್ದರೆ ಆ ರೀಡಿಂಗ್ನ ಕಮೆಂಟ್ ಮಾಡಿ, ನಾನು ಆ ರೀಡಿಂಗ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಸ್ನ ನೋಡ್ತಾ ಇದ್ದೀರಾ ಅವರಿಗೆ ಥ್ಯಾಂಕ್ಫುಲ್ಲಾಗಿರ್ತೀನಿ.
ನನ್ನ ರೀಡಿಂಗ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.